ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಸಂಸ್ಕೃತಂ ಸೆಷನ್ ಡೇ 3. ಸಂಸ್ಕೃತವನ್ನು ಕಲಿಯಲಿಕ್ಕೆ ಉತ್ಸಾಹಿತರಾಗಿರುವಂತಹ ಎಲ್ಲರಿಗೂ ಸ್ವಾಗತ. ನಿನ್ನೆ ನಾವು ಕ್ಲಾಸಲ್ಲಿ ಅತ್ರ, ತತ್ರ, ಅನ್ಯತ್ರ, ಸರ್ವತ್ರ, ಏಕತ್ರ ಅನ್ನುವಂತಹ ವರ್ಡ್ಗಳನ್ನ ಕಲಿತ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ ಹೆಸರಿನ ಜೊತೆ ನಮ್ಮ ವೃತ್ತಿ ಪ್ರೊಫೆಷನ್ ಅನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಅನ್ನೋದನ್ನ ನೋಡೋಣ. ಮಮ ನಾಮ ಜ್ಯೋತಿ. ಮೈ ನೇಮ್ ಇಸ್ ಜ್ಯೋತಿ. ಅಹಂ ಶಿಕ್ಷಿಕಾ. ಅಹಂ ಶಿಕ್ಷಿಕಾ. ನಾನು ಶಿಕ್ಷಿಕಾ, ಟೀಚರ್. ಅಹಂ ಛಾತ್ರ. ಅಹಂ ಛಾತ್ರ. ಒಂದ್ ವೇಳೆ ಡಾಕ್ಟರ್ ಆಗಿದ್ರೆ ಅಹಂ ವೈದ್ಯ. ಅಹಂ ವೈದ್ಯ. ಅಹಂ ಅಭಿಯಂತ, ಇಂಜಿನಿಯರ್. ಅಹಂ ಅಭಿಯಂತ. ಲಾಯರ್ಗೆ ಅಧಿವಕ್ತ. ಅಹಂ ಅಧಿವಕ್ತ. ಅಹಂ ಅಧಿವಕ್ತ. ಅಹಂ ಪಾಚಿಕಾ. ಅಹಂ ಪಾಚಿಕಾ, ಅಡಿಗೆಯನ್ನ ಮಾಡುವವಳು. ಅಹಂ ಕೃಷಿಕಾ, ಫಾರ್ಮರ್. ಅಹಂ ಕೃಷಿಕಾ. ಇಲ್ಲಿ ಪುಲ್ಲಿಂಗ ಮತ್ತೆ ಸ್ತ್ರೀಲಿಂಗದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಸೊ ಪುಲ್ಲಿಂಗ ವರ್ಡ್ಗಳೇನು, ಅದಕ್ಕೆ ಸ್ತ್ರೀಲಿಂಗ ವರ್ಡ್ಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಪುರುಷಃ, ಪುರುಷಃ. ಮಹಿಳಾ, ಪುರುಷಃ ಪುಲ್ಲಿಂಗ, ಮಹಿಳಾ ಅನ್ನೋದು ಸ್ತ್ರೀಲಿಂಗ. ಪುರುಷ ಫಿಮೇಲ್, ಡಾಕ್ಟರ್ ಆಗಿದ್ರೆ ವೈದ್ಯಃ. ವೈದ್ಯಃ. ಅದೇ ಸ್ತ್ರೀಲಿಂಗಕ್ಕೆ ವೈದ್ಯ, ಫಿಮೇಲ್ಗೆ ವೈದ್ಯ. ಲಾಯರ್ಗೆ, ಮೇಲ್ಗೆ ಅಧಿವಕ್ತ. ಮೇಲ್ಗೆ ಅಧಿವಕ್ತ. ಫಿಮೇಲ್ಗೆ ಅಧಿವಕ್ತ್ರಿ. ಅಧಿವಕ್ತ್ರಿ ಅಂತ ಆಗತ್ತೆ. ಅದೇ ಇಂಜಿನಿಯರ್ ಇದ್ರೆ ಪುಲ್ಲಿಂಗ ಅಭಿಯಂತ. ಅಭಿಯಂತ. ಸ್ತ್ರೀಲಿಂಗ ಅಭಿಯಂತ್ರಿ. ಪುಲ್ಲಿಂಗ ಶಿಕ್ಷಕಃ. ಸ್ತ್ರೀಲಿಂಗ ಶಿಕ್ಷಿಕಾ. ಪುಲ್ಲಿಂಗ ಗಾಯಕಃ. ಗಾಯಿಕಾ. ಪುಲ್ಲಿಂಗ ಪಾಚಕಃ. ಪುಲ್ಲಿಂಗ ಅಡಿಗೆಯನ್ನ ಮಾಡುವಂತಹವನು, ಪಾಚಕಃ. ಅದೇ ಸ್ತ್ರೀಲಿಂಗಕ್ಕೆ ಬಂದ್ರೆ ಪಾಚಿಕಾ. ಏನಾಗುತ್ತೆ? ಪಾಚಿಕಾ ಅಂತ ಆಗುತ್ತೆ. ಸೊ ಹಾಗೆ ಫಾರ್ಮರ್ ಪುಲ್ಲಿಂಗದಲ್ಲಿ ಮೇಲಿದ್ರೆ ಕೃಷಕಃ ಅಂತ ಆಗುತ್ತೆ. ಏನಾಗುತ್ತೆ? ಕೃಷಕಃ. ಅದೇ ಸ್ತ್ರೀಲಿಂಗಕ್ಕೆ ಬಂದ್ರೆ ಕೃಷಿಕಾ ಅಂತ ಆಗುತ್ತೆ. ಕೃಷಿಕಾ. ಸೊ ಹೀಗೆ ನಾವು ಪುಲ್ಲಿಂಗ ಸ್ತ್ರೀಲಿಂಗ ವರ್ಡ್ಗಳನ್ನ ನೋಡ್ತಾ ಹೋದ್ವಿ. ಈಗ ನಿಮ್ಗೆ ಈಸಿ ಆಗತ್ತೆ. ಅಹಂ ನನ್ನ ಪ್ರೊಫೆಷನ್ ಏನು ಅಂತ ಹೇಳೋದಕ್ಕೆ ಈಸಿ ಆಗತ್ತೆ. ಅಹಂ ವೈದ್ಯ, ಫಿಮೇಲ್ ಇದ್ರೆ. ಅದೇ ಮೇಲಿದ್ರೆ ಅಹಂ ವೈದ್ಯ. ಅಹಂ ಗಾಯಿಕಾ, ಫಿಮೇಲ್ ಇದ್ರೆ. ಮೇಲಿದ್ರೆ ಅಹಂ ಗಾಯಕಃ. ಸೊ ಈಗ ನನ್ನ ಪ್ರೊಫೆಷನ್ ಅನ್ನ ಹೇಳೋದಕ್ಕೆ ಅಹಂ ಅನ್ನೋದನ್ನ ಯೂಸ್ ಮಾಡಿದ್ವಿ. ಅದೇ ಬೇರೆಯವ್ರ ಪ್ರೊಫೆಷನ್ ಕೇಳೋದಕ್ಕೆ ಮೇಲಾಗಿದ್ರೆ ಭವಾನ್ ಕಹ. ಭವಾನ್ ಕಹ ಅಂತ. ಭವಾನ್ ಕಹ, ಅದಕ್ಕೆ ಆನ್ಸರ್ ಅಹಂ. ಒಂದ್ ವೇಳೆ ಅವರು ಕೇಳ್ತಿರುವಂತವ್ರು, ಮುಂದಿರುವಂತಹವರು ಡಾಕ್ಟರ್ ಆಗಿದ್ರೆ ಏನ್ ಹೇಳ್ತಾರೆ ಅವರು? ಅಹಂ ವೈದ್ಯ ಅಂತ ಆನ್ಸರ್ ಮಾಡ್ತಾರೆ. ಭವಾನ್ ಕಹ ಅಂತ ನಾನು ಲಾಯರ್ಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಅಹಂ ಅಧಿವಕ್ತ ಅಂತ. ಅದೇ ನಾನು ಫೀಮೇಲ್ಗೆ ಕೇಳಬೇಕಿದ್ರೆ ಹೇಗಾಗುತ್ತೆ? ಭವತಿ ಅಂತ. ಪುಲ್ಲಿಂಗ ಇದ್ರೆ ಮೇಲಿದ್ರೆ ಭವಾನ್ ಕಹ, ಹೂ ಆರ್ ಯು. ಅದೇ ಫೀಮೇಲ್ಗೆ ಕೇಳಬೇಕಿದ್ರೆ ಹೂ ಆರ್ ಯು ಅಂತ ಭವತಿ ಕಾ ಅಂತ ಆಗುತ್ತೆ. ಅದೇ ನಾನು ಫೀಮೇಲ್ಗೆ ಭವತಿ ಕಾ ಅಂತ ಕೇಳಿದ್ರೆ ಮುಂದಿರೋರು ಏನ್ ಹೇಳ್ತಾರೆ? ಅಹಂ. ಅವರು ಸಿಂಗರ್ ಆಗಿದ್ರೆ ಅಹಂ ಗಾಯಿಕಾ ಅಂತ ಹೇಳ್ತಾರೆ. ಅದೇ ಅವರು ಇಂಜಿನಿಯರ್ ಆಗಿದ್ರೆ ಅಹಂ ಅಭಿಯಂತ್ರಿ ಅಂತ ಹೇಳ್ತಾರೆ. ಒಂದ್ ವೇಳೆ ಟೀಚರ್ ಆಗಿದ್ರೆ ಅಹಂ ಶಿಕ್ಷಿಕಾ ಅಂತ ಹೇಳ್ತಾರೆ. ಹೀಗೆ ಭವಾನ್ ಬೇರೆಯವರ ಪ್ರೊಫೆಷನ್ನ ಕೇಳಬೇಕಿದ್ರೆ ಮೇಲ್ಗೆ ಭವಾನ್ ಕಹ ಅಂತ ಕೇಳಿದ್ರೆ ಸ್ತ್ರೀಲಿಂಗಕ್ಕೆ ಭವತಿ ಕಾ ಅಂತ ಕೇಳ್ತೀವಿ.
ಅದೇ ನಮ್ಮ ಪ್ರೊಫೆಷನ್ ಹೇಳಬೇಕಿದ್ರೆ ಅಹಂ ಅನ್ನುವಂತಹ ವರ್ಡ್ನ ಯೂಸ್ ಮಾಡ್ತೀವಿ. ಇಲ್ಲಿ ಗಮನಿಸ್ಬೇಕು ಏನಂತಂದ್ರೆ ಭವಾನ್ ಅಂತ ಮೇಲ್ಗೆ ನಾವು ಕೇಳಬೇಕಿದ್ರೆ ಕಹ ಅಂತ ಕ್ವಶನ್ ವರ್ಡ್ನ ನಾವು ಯೂಸ್ ಮಾಡ್ತಿದ್ದೀವಿ. ಭವಾನ್ ಕಹ ಅಹ ಅಂತ ಕೊನೆಯಲ್ಲಿ ವಿಸರ್ಗ ಭವಾನ್ ಕಹ. ಅದೇ ಫೀಮೇಲ್ಗೆ ಕೇಳಬೇಕಿದ್ರೆ ಭವತಿ ಕಾ ಆ ದೀರ್ಘ ಆಗತ್ತೆ, ಪುಲ್ಲಿಂಗಕ್ಕೆ ಕಹ ಅಂತ ಆಗತ್ತೆ. ಭವಾನ್ ಕಹ ಭವತಿ ಕಾ. ಅಹಂ ನಮ್ಮ ಪ್ರೊಫೆಷನ್ ಉದ್ಯೋಗ ವೃತ್ತಿಯನ್ನ ನಾವು ಆ್ಯಡ್ ಮಾಡ್ತಿದ್ದೀವಿ. ಸೊ ಹೀಗೆ ನಮ್ಮ ಪ್ರೊಫೆಷನ್ನ ಹೇಳೋದನ್ನ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಒಂದು ಸ್ಟೆಪ್ ಮುಂದೆ ಹೋದ್ರೆ ಮಮ ನಾಮ ಜ್ಯೋತಿ ಅಹಂ ಶಿಕ್ಷಿಕಾ. ಮಮ ನಾಮ ಜ್ಯೋತಿ ಅಹಂ ಶಿಕ್ಷಿಕಾ. ಭವತಃ ನಾಮ ಕಿಂ. ಮುಂದಿರೋರು ಅವ್ರ ಹೆಸರು ಅಕ್ಷಯ್ ಅಂತ ಆಗಿದ್ರೆ ಅವ್ರು ಹೇಳ್ತಾರೆ ಮಮ ನಾಮ ಅಕ್ಷಯ ಅಂತ ಹೇಳ್ತಾರೆ. ಅಹಂ ವೈದ್ಯ ಅಂತ ಹೇಳ್ತಾರೆ. ಅದೇ ನಾನು ಫೀಮೇಲ್ಗೆ ಕೇಳೋದಿದ್ರೆ ಭವತ್ಯಾಹ ನಾಮ ಕಿಂ ಅಂತ ಕೇಳಿದ್ರೆ ಅವರು ಮಮ ನಾಮ ಉಮಾ ಅಂತ ಹೇಳ್ತಾರೆ. ಭವತಿ ಕಾ ಅಂತ ಕೇಳಿದ್ರೆ ಅವರು ಟೀಚರ್ ಆಗಿದ್ರೆ ಅಹಂ ಶಿಕ್ಷಿಕಾ ಅಂತ ಅವರು ಪ್ರೊಫೆಷನ್ ಅನ್ನ ಹೇಳ್ತಾರೆ. ಭವತಿ ಕಾ ಭವಾನ್ ಕಹ ಅಂತಂದ್ರೆ ಅವರು ವೃತ್ತಿಯನ್ನ ತಿಳ್ಕೊಳ್ಳೋದಕ್ಕೆ ನಾವು ಕ್ವಶನ್ ಅನ್ನ ಮಾಡ್ತಿರ್ತೀವಿ. ಅದೇ ಭವತಃ ನಾಮ ಕಿಂ ಭವತ್ಯಾಹ ನಾಮ ಕಿಂ ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ ಅವರ ನೇಮನ್ನ ಹೆಸರನ್ನ ಕೇಳೋದಕ್ಕೆ ನಾವು ಕ್ವಶನ್ ಅನ್ನ ಮಾಡ್ತಿರ್ತೀವಿ. ಮಮ ನಾಮ ಜ್ಯೋತಿ ಮಮ ನಾಮ ಜ್ಯೋತಿ ಅಹಂ ಶಿಕ್ಷಿಕಾ. ನಾನು ವೃತ್ತಿಯಲ್ಲಿ ಶಿಕ್ಷಿಕಾ ಟೀಚರ್. ಅಹಂ ವೈದ್ಯ ವ ಆಮ್ ಐ ಡಾಕ್ಟರ್ ನ. ಅಹಂ ವೈದ್ಯ ನ. ಅಹಂ ವೈದ್ಯ ನ. ನೋ ಐ ಆಮ್ ನಾಟ್ ಅ ಡಾಕ್ಟರ್. ಅಹಂ ವೈದ್ಯ ನ. ಅಹಂ ಶಿಕ್ಷಿಕಾ ಅಂತ. ನಾವು ಕೊಡ್ತಿರುವಂತಹ ಸ್ಟೇಟ್ಮೆಂಟ್ ರಾಂಗ್ ಆಗಿದ್ರೆ ನ ಅಂತ ಅದನ್ನ ಹೇಳ್ತೀವಿ. ನ ಅಹಂ ವೈದ್ಯ ನ. ಹಾಗಾದ್ರೆ ನಾನು ಯಾರು? ಅಹಂ ಶಿಕ್ಷಿಕಾ. ಅದೇ ಅಹಂ ಶಿಕ್ಷಿಕಾವ ಆಮ್ ಐ ಟೀಚರ್ ಆಮ್. ಅಹಂ ಶಿಕ್ಷಿಕಾ ಆಮ್. ಅಹಂ ಶಿಕ್ಷಿಕಾ. ನಮ್ಮ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ರೆ ಆಮ್ ಅಂತ ಯೂಸ್ ಮಾಡ್ತೀವಿ. ಆಮ್ ಅಂತಂದ್ರೆ ಹೌದು, ಎಸ್, ಕರೆಕ್ಟ್ ಅಂತ. ನ ಅಂತಂದ್ರೆ ನೋ, ಇಟ್ಸ್ ನಾಟ್ ಕರೆಕ್ಟ್, ಇದು ಸರಿ ಇಲ್ಲ, ನಾವು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಹೇಳೋದಕ್ಕೆ ನ ಅಂತ ಹೇಳ್ತೀವಿ. ಈಗ ಮುಂದಿರೋರು ಡಾಕ್ಟರ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಅವ್ರನ್ನ ನಾನು ಕೇಳ್ತೀನಿ, ಮುಂದಿರೋರು ಡಾಕ್ಟರ್ ಆಗಿದ್ದಾರೆ, ಅವ್ರನ್ನ ನಾನು ಕೇಳ್ತಿದ್ದೀನಿ ಭವಾನ್ ವೈದ್ಯ ವ. ಭವಾನ್ ವೈದ್ಯ ವ. ಆರ್ ಯು ಅ ಡಾಕ್ಟರ್ ಅಂತ ಕೇಳ್ತಿದ್ದೀನಿ. ಅದಕ್ಕೆ ಅವ್ರೇನು ಹೇಳ್ತಾರೆ? ಆಮ್ ಅಹಂ ವೈದ್ಯ ಅಂತ ಹೇಳ್ತಾರೆ. ಆಮ್ ಅಹಂ ವೈದ್ಯ. ಯಾಕೆ ಆಮ್ ಅಂತ ಹೇಳಿದ್ರು ಅಂತಂದ್ರೆ ನಾನು ಹೇಳಿರುವಂತಹ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನೀವು ಡಾಕ್ಟರಾ ಅಂತ ನಾನು ಅವ್ರು ಕೇಳಿದ್ದಕ್ಕೆ ಹೌದು, ಆಮ್ ನಾನು ಡಾಕ್ಟರ್, ಅಹಂ ವೈದ್ಯ ಅಂತ ಅವರು ಹೇಳ್ತಿದ್ದಾರೆ. ಸೊ ಅದೇ ನಾನು ಲಕ್ಷ್ಮಿ ಅನ್ನೋರಿಗೆ ಕೇಳ್ತಿದ್ದೀನಿ, ಅವರು ಸಿಂಗರ್, ಓಕೆನಾ? ಸೊ ಸಿಂಗರ್ಗೆ ಗಾಯಿಕಾ ಅಂತ ಹೇಳೋದು. ಅವರು ಪ್ರೊಫೆಷನ್ ಏನು? ಗಾಯಿಕಾ, ಸಿಂಗರ್. ಅವರಿಗೆ ನಾನು ಕೇಳ್ತಿದ್ದೀನಿ ಭವತಿ ಅಧಿವಕ್ತಾವ, ಆರ್ ಯು ಅ ಲಾಯರ್ ಅಂತ ನಾನು ಅವ್ರಿಗೆ ಕೇಳ್ತಿದ್ದೀನಿ. ಅವ್ರಾಗ ಏನು ಹೇಳ್ತಾರೆ? ನ ಅಹಂ ಅಧಿವಕ್ತಾ ನ. ಇಲ್ಲ, ನಾನು ಲಾಯರ್ ಅಲ್ಲ, ಅಹಂ ಗಾಯಿಕಾ. ಏನು ಹೇಳ್ತಾರೆ? ಅಹಂ ಗಾಯಿಕಾ. ಏಷಾ ಕಾ? ಏಷಾ ಲಕ್ಷ್ಮೀ. ಏಷಾ ಲಕ್ಷ್ಮೀ. ಸರಿನಾ? ಈ ಒಂದು ಭಾವಚಿತ್ರವನ್ನು ತೋರಿಸ್ಬಿಟ್ಟು ನಾನು ನಿಮಗೆ ಕೇಳ್ತಿದ್ದೀನಿ, ಏಷಃ ಕೃಷ್ಣಃ ವ. ಏಷಃ ಕೃಷ್ಣಃ ವ. ನ ಏಷಾ ಲಕ್ಷ್ಮೀ. ಏಷಾ
ಲಕ್ಷ್ಮೀ. ಈಗ ಹೇಳಿ, ಏಷಃ ಕೃಷ್ಣಃ ವಾ? ಆಮ್, ಕರೆಕ್ಟ್ ಆಗಿದೆ. ಆಮ್, ಏಷಃ ಕೃಷ್ಣಃ. ಏಷಃ ಕಃ? ಏಷಃ ಕೃಷ್ಣಃ. ಏಷಃ ಷಣ್ಮುಖಃ ವಾ? ಏಷಃ ಷಣ್ಮುಖಃ ವಾ? ನ. ಏಷಃ ಗಣೇಶಃ. ಏಷಃ ಕಃ? ಏಷಃ ಗಣೇಶಃ. ಸಮ್ಯಕ್. ಇದು ಯಾರ ಭಾವಚಿತ್ರ ನಿಮಗೆ ಕಾಣ್ತಿರ್ಬೇಕು? ಏಷಾ ಭಾರತ ಮಾತಾ ವಾ? ಕರೆಕ್ಟ್. ನ. ಏಷಾ ಭಾರತ ಮಾತಾ ನ. ಹಾಗಾದ್ರೆ ಯಾರು ಇವರು? ಏಷಾ ಸರಸ್ವತಿ. ಏಷಾ ಕಾ? ಏಷಾ ಸರಸ್ವತಿ. ಏಷಾ ಭಾರತ ಮಾತಾ ವಾ? ಆಮ್, ಏಷಾ ಭಾರತ ಮಾತಾ. ಏಷಾ ಕಾ? ಏಷಾ ಭಾರತ ಮಾತಾ. ಇದೇ ಫೋಟೋ ದೂರದಲ್ಲಿದೆ ಅಂತಂದ್ರೆ ನಾನು ಏನ್ ಕೇಳ್ತೀನಿ? ಸಾ ಭಾರತ ಮಾತಾ ವಾ? ಆಮ್, ಸಾ ಭಾರತ ಮಾತಾ ಅನ್ನೋದು ಆನ್ಸರ್. ಕ್ವಶನ್ ಹೇಗಿರುತ್ತೆ? ಸಾ ಭಾರತ ಮಾತಾ ವಾ? ಈಸ್ ಶಿ ಭಾರತ ಮಾತಾ ಅಂತ ಕೇಳಿದ್ರೆ ಆಮ್, ಸಾ ಭಾರತ ಮಾತಾ. ಹೌದು, ಅವಳು ಭಾರತ ಮಾತೆ ಅಂತ ಆನ್ಸರ್ ಆಗುತ್ತೆ. ಆಮ್ ನ. ಆಮ್ ನ. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ರೆ ಆಮ್ ಅಂತ ಯೂಸ್ ಮಾಡ್ತೀವಿ. ಅದೇ ಕರೆಕ್ಟ್ ಆಗಿಲ್ಲ ಅಂತಂದ್ರೆ, ರಾಂಗ್ ಆಗಿದ್ರೆ ನ ಅನ್ನುವಂತಹ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಈಸ್ ದಿಸ್ ದುರ್ಗಾ? ಏಷಾ ದುರ್ಗಾ ವಾ? ಆಮ್, ಏಷಾ ದುರ್ಗಾ. ಏಷಾ ಕಾ? ಏಷಾ ದುರ್ಗಾ. ಏಷಾ ಲಕ್ಷ್ಮೀ ವಾ? ಏಷಾ ಲಕ್ಷ್ಮೀ ವಾ? ನ. ಏಷಾ ಲಕ್ಷ್ಮೀ ನ. ಏಷಾ ದುರ್ಗಾ. ಸಮ್ಯಕ್. ಆಮ್ ಮತ್ತೆ ನ ಈ ಎರಡು ವರ್ಡ್ಗಳ ಪ್ರಯೋಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಈಗ ಮುಂದಿನ ಪ್ರಯೋಗವನ್ನ ನೋಡೋಣ. ಗಣೇಶಃ. ಗಣೇಶಃ. ಏತಸ್ಯ ನಾಮ ಗಣೇಶಃ. ಇವನ ಹೆಸರು ಗಣೇಶ. ಏತಸ್ಯ ಹತ್ರ ಇದೆ ಅಲ್ವಾ ಈ ಫೋಟೋ? ಸೊ ನಾವು ಯಾವ ವರ್ಡ್ನ ಯೂಸ್ ಮಾಡ್ತೀವಿ? ಏತಸ್ಯ. ಏತತ್ ಶಬ್ದವನ್ನ ಯೂಸ್ ಮಾಡ್ತೀವಿ. ಸೊ ಏತಸ್ಯ ನಾಮ ಗಣೇಶಃ. ಏತಸ್ಯ ನಾಮ ಕಃ? ಏತಸ್ಯ ನಾಮ ಗಣೇಶಃ. ಏತಸ್ಯ ನಾಮ ಕಃ? ಸಾರಿ, ಗೌತಮ ಬುದ್ಧಃ. ಗೌತಮ ಬುದ್ಧಃ. ಏತಸ್ಯ ನಾಮ ಕಿಂ? ಏತಸ್ಯ ನಾಮ ಗೌತಮ ಬುದ್ಧಃ. ರಾಮಕೃಷ್ಣ ಪರಮಹಂಸಃ. ವಾಟ್ ಇಸ್ ದ ನೇಮ್ ಆಫ್ ದಿಸ್ ಪರ್ಸನ್? ಏತಸ್ಯ ನಾಮ ಕಿಂ? ಏತಸ್ಯ ನಾಮ ಕಿಂ? ಏತಸ್ಯ ನಾಮ ರಾಮಕೃಷ್ಣ ಪರಮಹಂಸಃ. ಇವರ ಹೆಸರೇನು? ಇವರ. ಏತಸ್ಯ. ಇದೇ ಈ ಫೋಟೋ ದೂರದಲ್ಲಿದೆ ಅಂತ ಅಂದಾಗ ತಸ್ಯ ಅಂತ ನಾವು ಯೂಸ್ ಮಾಡ್ತೀವಿ. ತಸ್ಯ ನಾಮ ರಾಮಕೃಷ್ಣ ಪರಮಹಂಸಃ. ತಸ್ಯ ನಾಮ ಕಿಂ? ಅವರ ಹೆಸರೇನು? ತಸ್ಯ ನಾಮ ರಾಮಕೃಷ್ಣ ಪರಮಹಂಸಃ. ಏತಸ್ಯ ನಾಮ ಗಣೇಶಃ. ಇದೇ ದೂರದಲ್ಲಿದ್ರೆ ತಸ್ಯ ನಾಮ ಗಣೇಶಃ. ತಸ್ಯ ನಾಮ ಸುರೇಶಃ. ಏತಸ್ಯ ಹತ್ರದಲ್ಲಿದ್ದಾರೆ ಅಂತಂದ್ರೆ ಏತಸ್ಯ ನಾಮ ಕಾರ್ತಿಕಃ. ಈಗ ಸ್ತ್ರೀಲಿಂಗಕ್ಕೆ ಕೇಳ್ಬೇಕಿದ್ರೆ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಪರ್ಸನ್ ಅಂತ ನಾವೇನಾದ್ರೂ ಫೀಮೇಲ್ಗೆ ಕೇಳ್ಬೇಕಿದ್ರೆ ಏತಸ್ಯಾಹ ಅಂತ ಏನಾಗುತ್ತೆ? ಏತಸ್ಯಾಹ. ಏತಸ್ಯಾಹ ನಾಮ ಕಿಂ? ಏತಸ್ಯಾಹ ನಾಮ ಲಕ್ಷ್ಮೀಃ. ಏತಸ್ಯಾಹ ನಾಮ ಲಕ್ಷ್ಮೀಃ. ಏತಸ್ಯಾಹ ನಾಮ ಭಾರತ ಮಾತಾ. ಏತಸ್ಯಾಹ ನಾಮ ಭಾರತ ಮಾತಾ. ಏತಸ್ಯಾಹ ನಾಮ ದುರ್ಗಾ. ಏತಸ್ಯಾಹ. ಇದೇ ದೂರದಲ್ಲಿದೆ ಅಂತಂದಾಗ ಆಗೇನ್ ಹೇಳೋದು? ವಾಟ್ ಇಸ್ ದ ನೇಮ್ ಆಫ್ ದಟ್ ಪರ್ಸನ್ ಅಂತ ಫೀಮೇಲ್ಗೆ ಕೇಳ್ಬೇಕಿದ್ರೆ ತಸ್ಯಾಹ ನಾಮ ಕಿಂ? ಏನಾಗುತ್ತೆ ವರ್ಡ್? ತಸ್ಯಾಹ. ತಸ್ಯಾಹ ನಾಮ ಕಿಂ? ತಸ್ಯಾಹ ನಾಮ ದುರ್ಗಾ. ತಸ್ಯಾಹ ನಾಮ ದುರ್ಗಾ. ಉಮಾ ಅನ್ನೋರು ಹತ್ರದಲ್ಲಿದ್ದಾಗ ಏತಸ್ಯಾಹ ನಾಮ ಉಮಾ. ಅದೇ ದೂರದಲ್ಲಿದ್ದಾಗ ತಸ್ಯಾಹ ನಾಮ ಉಮಾ. ಏತಸ್ಯಾಹ ಹತ್ರದಲ್ಲಿದ್ರೆ ತಸ್ಯಾಹ.
ಮೇಲ್ ಹತ್ರದಲ್ಲಿದ್ರೆ ಏತಸ್ಯ, ದೂರದಲ್ಲಿದ್ರೆ ತಸ್ಯ. ಮೊದಲನೇದಾಗಿ ಈ ಸೆಷನ್ ನಲ್ಲಿ ನಾವು ನಮ್ಮ ಪ್ರೊಫೆಷನ್ ಅನ್ನ ಹೇಳೋದನ್ನ ಕಲ್ತ್ವಿ. ಅಹಂ ವೈದ್ಯ, ಅಹಂ ಪಾಚಕ, ಅಹಂ ಶಿಕ್ಷಿಕಾ. ಅದರಲ್ಲೇ ಫೀಮೇಲ್ಗೆ ಏನು ಮೇಲ್ಗೆ ಏನು ಅನ್ನುವಂತಹ ವರ್ಡ್ಗಳನ್ನು ಕೂಡ ನಾವು ಕಲ್ತ್ವಿ. ಹಾಗೆ ಆಮ್ ನ ಅನ್ನುವಂತಹ 2 ವರ್ಡ್ನ ಕಲ್ತ್ವಿ. ಆಮ್ ಅಂತಂದ್ರೆ ನಾವು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ರೆ ಅದನ್ನ ಹೇಳುವಂತಹ ವರ್ಡ್ ಆಮ್, ಸರಿ ಇದೆ ಅಂತ. ಅದೇ ರಾಂಗ್ ಆಗಿದ್ರೆ ನ ಅನ್ನುವಂತಹ ವರ್ಡ್ನ ಯೂಸ್ ಮಾಡ್ತೀವಿ. ಅದೇ ಹತ್ರದಲ್ಲಿದ್ರೆ ಏತಸ್ಯ ತಸ್ಯ, ಇದು ಮೇಲ್ಗೆ. ಅದೇ ಫೀಮೇಲ್ಗೆ ಆದ್ರೆ ಹತ್ರದಲ್ಲಿದ್ರೆ ಏತಸ್ಯಾಹ, ದೂರದಲ್ಲಿದ್ರೆ ತಸ್ಯಾಹ. ಇಷ್ಟು ಅಂಶಗಳನ್ನ ನಾವು ಈ ಸೆಷನ್ ಅಲ್ಲಿ ಕವರ್ ಮಾಡಿದೀವಿ. ಪ್ರಾಕ್ಟೀಸ್ ಮಾಡ್ತಾ ಇರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಿಗೋಣ. ಧನ್ಯವಾದ.